नमस्कार, मैं अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। कर्नाटक राज्य मुक्त विश्वविद्यालय में प्रवेश आपके सपनों की डिग्री के एक कदम और करीब। हम लेकर आए हैं शिक्षा जगत से एक अहम खबर। अगर आप घर बैठे उच्च शिक्षा प्राप्त करने की सोच रहे हैं तो कर्नाटक राज्य मुक्त विश्वविद्यालय मैसूर यानी KSOU आपके लिए सुनहरा मौका लेकर आया है। यूजी और पीजी कोर्सेज का विस्तृत विवरण। KSOU द्वारा संचालित अंडर ग्रेजुएट यानी यूजी और पोस्ट ग्रेजुएट यानी पीजी कोर्सेज ओपन एंड डिस्टेंस लर्निंग की सुविधा के साथ विद्यार्थियों को गुणवत्तापूर्ण शिक्षा उपलब्ध करा रहे हैं। आइए जानते हैं प्रमुख कोर्स, उनकी फीस और छूट की खास बातें। सीमित जगह के कारण अनेक कोर्सेज सूचीबद्ध नहीं किए गए हैं। विशेष छूट और लाभ: बीपीएल कार्ड धारकों, महिलाओं, रक्षा कर्मियों, पूर्व सैनिकों, ऑटो कैब चालकों, सरकारी बस निगम कर्मचारियों के बच्चों को 10% फीस छूट। ट्रांसजेंडर विशेष रूप से सक्षम यानी बीएड या MBA और कोविड-19 में दिवंगत कर्मियों के बच्चों को मुफ्त शिक्षा। ड्यूअल डिग्री और लेटरल एंट्री की सुविधा भी उपलब्ध है। कुल 70 ODL कोर्स विश्वविद्यालय NAAC A+ ग्रेड से मान्यता प्राप्त है। डिजिटल एजुकेशन और सुविधाएं: ऑनलाइन शिक्षा के लिए खास ऐप और YouTube चैनल, स्टडी लर्निंग मटेरियल, सिलेबस से लेकर जरूरी सूचना, सब कुछ ऑनलाइन। तो अगर आप आगे बढ़ना चाहते हैं, अपने करियर को नई दिशा देना चाहते हैं तो KSOU आपके लिए तैयार है। ज्यादा जानकारी के लिए KSOU की ऑफिशियल वेबसाइट देखें या सीधे यूनिवर्सिटी से संपर्क करें। ನಮ್ಮ ವಿಶ್ವವಿದ್ಯಾಲಯಕ್ಕೆ ಅವರು ಕಂಡೀಷನ್ ಹಾಕಿದ್ರು 2023 ಜೂನ್ ಒಳಗಾಗಿ ನ್ಯಾಕ್ ಅನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಅಡ್ಮಿಷನ್ ಅನ್ನ ತಗೊಳ್ಳಿಕ್ಕೆ ಅವಕಾಶ ಇರೋದಿಲ್ಲ ಅಂತ ರೆಗ್ಯುಲೇಟರಿ ಅಥಾರಿಟಿಯನ್ನ ಹೇಳಿದ ಮೇಲೆ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಏನು ನಮ್ಮ ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ರಿಸರ್ಚ್ ಸೆಂಟರ್ಸ್ ಗಳಿವೆ ಮತ್ತು ಹೆಡ್ ಕ್ವಾರ್ಟರ್ಸ್ ನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಇದೆ ಮತ್ತು ಸ್ಟಡಿ ಸೆಂಟರ್ಸ್ ಗಳಿವೆ. ಈ ಎಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ನೋಡ್ಕೊಂಡು ಸರ್ಕಾರದಿಂದ ನ್ಯಾಕ್ A+ ಅನ್ನ ಪಡ್ಕೊಂಡಿದ್ದೇವೆ ನಾವು. ಹೀಗಾಗಿ ನ್ಯಾಕ್ A+ ಆದ್ಮೇಲೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳು, ಎಲ್ಲಾ ವಿಷಯಗಳು ಟೋಟಲಿ ನಮ್ಮಲ್ಲಿ 79 ವಿಷಯಗಳನ್ನ ಬೋಧನೆ ಮಾಡ್ತಾ ಇದ್ದೇವೆ. ನಮಗೆಲ್ಲ ಗೊತ್ತಿರಬಹುದು 10 ಸಬ್ಜೆಕ್ಟ್ಗಳನ್ನ ಆನ್ಲೈನ್ ಇದೆ, ರಿಮೈನಿಂಗ್ 69 ಸಬ್ಜೆಕ್ಟ್ಗಳನ್ನ ಆಫ್ಲೈನ್ ಆಗಿ ಇನ್ಕ್ಲೂಡಿಂಗ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ನಾವು ಪ್ರಾರಂಭ ಮಾಡಿದ್ದೆವು. ಈಗ 2 ವರ್ಷದಿಂದ ಈ ಮೊದಲು 2022ರಲ್ಲಿ ಏನು ಸ್ಟ್ರೆಂತ್ ಇತ್ತು ಅದರದ್ದು 4 ಪಟ್ಟು ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಆಗಿದೆ. ಯಾಕಂದ್ರೆ ನಾನು ಬಂದ ಮೇಲೆ ಪ್ರತಿಯೊಂದು ಜಿಲ್ಲೆಗೆ ಹೋಗಿ ಅಲ್ಲಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಏನು ಮಾಹಿತಿಯನ್ನು ಕೊಟ್ಟಿದಾಗ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ಇದ್ದಿಲ್ಲ. ಹೀಗಾಗಿ ಸ್ಪೆಷಲಿ ನಾರ್ತ್ ಪಾರ್ಟ್ ಆಫ್ ದಿ ಕರ್ನಾಟಕ, ಅದು ಕಲ್ಯಾಣ ಕರ್ನಾಟಕದಲ್ಲಿ 7 ಡಿಸ್ಟ್ರಿಕ್ಟ್ ನಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಏನು ರೀಜನಲ್ ಸೆಂಟರ್ಸ್ ಗಳನ್ನ ಮಾಡಿದೆ ನಾನು. ಯಾಕಂದ್ರೆ ಪ್ರತಿಯೊಂದು ಗವರ್ಮೆಂಟ್ ಕಾಲೇಜ್ ನಲ್ಲಿ ನಮ್ಮದೇ ಆದಂತಹ ರೀಜನಲ್ ಸೆಂಟರ್ಸ್ ಅನ್ನ ಮಾಡಿ ಕೆಲವು ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಎಲ್ಲಾ ಅಡ್ಮಿಷನ್ ಅನ್ನ ಎಷ್ಟೋ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಪಡೆದಂತಹ ಸರ್ಟಿಫಿಕೇಟ್ ವ್ಯಾಲಿಡ್ ಇದೆ ಇಲ್ಲ ಅಂತ ಗೊತ್ತಿರ್ತಿದ್ದಿಲ್ಲ. ಯಾಕಂದ್ರೆ UGC ಮತ್ತು AICT ಮತ್ತು NCT ಅವು ಎಲ್ಲ ರೆಗ್ಯುಲೇಟರಿ ಅಥಾರಿಟಿ ನಾವು ಪರ್ಮಿಷನ್ ತಗೊಂಡು ಮತ್ತು UGC ಏನ್ ಹೇಳ್ತಾ ಇದೆ ಅಂದ್ರೆ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ಏನ್ ಸರ್ಟಿಫಿಕೇಟ್ ತಗೊಂಡು ತಾವು ಜಾಬಿಗೆ ಹೋಗ್ತಾರಲ್ಲ ಅದೇ ತರ ನಮ್ಮ ದೂರ ಶಿಕ್ಷಣ ಯೂನಿವರ್ಸಿಟಿನಲ್ಲಿ ತಗೊಂಡಂತಹ ಕ್ವಾಲಿಫಿಕೇಶನ್ ಅದು ಈಕ್ವಲೆಂಟ್ ಇದೆ ಅಂತ. ಅದರ ಪ್ರಕಾರ CBSE ಸಿಲೆಬಸ್ ಅನ್ನ ಚಾಯ್ಸ್ ಬೇಸ್ಡ್ ಕ್ರೆಡಿಟ್ ಸಿಸ್ಟಮ್ ಅನ್ನ ನಾವು ಅಳವಡಿಸಿಕೊಂಡು ಮತ್ತು PG ನಲ್ಲಿ ಎಲ್ಲಾ ಸೆಮಿಸ್ಟರ್ ಸಿಸ್ಟಮ್ ಅನ್ನ ಪ್ರಾರಂಭ ಮಾಡಿದ್ದೆವು. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡೆದಂತಹ ಎಲ್ಲಾ ವಿದ್ಯಾರ್ಥಿಗಳಿಗೆ, ಅನೇಕ ವಿದ್ಯಾರ್ಥಿಗಳಿಗೆ ಜಾಬ್ ಎಲ್ಲ ಸಿಕ್ಕಿದೆ. ಹೀಗಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಎಷ್ಟೋ ವಿದ್ಯಾರ್ಥಿಗಳು ಡ್ರಾಪ್ ಔಟ್ ಆಗಿರ್ತಾರೆ ಡಿಗ್ರಿ ಮಾಡಾಗ. ನಾನು 85, 82 ನಲ್ಲಿ ಎಷ್ಟು ನನ್ನ ಕ್ಲಾಸ್ಮೇಟ್ಸ್ ಎಲ್ಲ 50-60 ಜನ ಇದ್ರು. ಈಗ ಈವನ್ ಸಿಂಡಿಕೇಟ್ ಬ್ಯಾಂಕ್ ಇತ್ತು, ಆ ಬ್ಯಾಂಕ್ ಮ್ಯಾನೇಜರ್ ಮಗನೂ ರೆಗ್ಯುಲರ್ ಆಗಿ ಅವರು ಡ್ರಾಪ್ ಔಟ್ ಆದ್ರು. ಅಂತ ವಿದ್ಯಾರ್ಥಿ ಕೆಲವರಿಗೆ ಮುಂದೆ ಅವರಿಗೆ ನಾವು ಓದಬೇಕು. ನಮ್ಮ ವಿಶ್ವವಿದ್ಯಾಲಯದಲ್ಲಿ 18 ವರ್ಷದಿಂದ 100 ವರ್ಷದವರೆಗೆ ಅವಕಾಶ ಇದೆ. ಏನ್ ನಮ್ಮಲ್ಲಿ ಏಜ್ ಬಾರ್ ಇಲ್ಲ. ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಅನ್ನ ತಗೊಂಡಂತಹ ವಿದ್ಯಾರ್ಥಿ ಅವರಿಗೆ ಹೈಯರ್ ಕ್ವಾಲಿಫಿಕೇಶನ್ ಸಿಗ್ತದೆ.
ತಮಗೆಲ್ಲ ಗೊತ್ತಿರಬಹುದು, ಸರ್ಕಾರದ ದೇಹ ಉದ್ದೇಶಗಳು ಅನೇಕ ಪ್ರಾಜೆಕ್ಟ್ಗಳನ್ನ ಚೆನ್ನಾಗಿರ್ತವೆ. ಸರ್ಕಾರ ಸೆಂಟ್ರಲ್ ಗವರ್ಮೆಂಟ್ ಆಗಲಿ, ನಮ್ಮ ಸ್ಟೇಟ್ ಗವರ್ಮೆಂಟ್ ಆಗಲಿ, ಅದು ಸೋಷಿಯಲ್ ಆಕ್ಚುಲಿ ಸೊಸೈಟಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಅವರು ಎಜುಕೇಶನ್ ಟು ಆಲ್ ಅಂತ ಹೇಳ್ತಾರೆ. ಎಲ್ಲರಿಗೂ एजुकेशन अन्ना। ऐसी शैक्षिक खबरों के लिए जुड़े रहिए ईश्वर इंडियन न्यूज के साथ। अब तक के लिए बस इतना ही, फिर मिलते हैं एक ऐसी ही बड़ी खबर के साथ। अब तक के लिए नमस्कार और देखते रहिए ईश्वर इंडियन न्यूज।